ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಎಪಿಸೋಡ್ ಆಫ್ ಆರ್ಕ್ ಸರ್ವೈವಲ್ ಅಸೆಂಡೆಡ್. ಹಿಂದಿನ ಎಪಿಸೋಡಲ್ಲಿ ಬಂದುಬಿಟ್ಟು ಈ ಮನೆ ಇದೆ ನೋಡ್ತಾ ಇದ್ದೀರಲ್ವ, ಈ ಮನೇನ ಕಟ್ಟಿದ್ವಿ. ಹಾಗೆ ಜೊತೆಯಲ್ಲಿ ಈ ಡಿಲೋಪೋಸಾರಸ್ನ ಟೇಮ್ ಮಾಡಿದ್ವಿ. ಇವತ್ತಿನ ಎಪಿಸೋಡಲ್ಲಿ ಬಂದುಬಿಟ್ಟು ಒಂದು ಪ್ಯಾರಾಸಾರಸ್ನ ಟೇಮ್ ಮಾಡೋಕ್ಕಾಗುತ್ತೆ ಅಂತ ಟ್ರೈ ಮಾಡೋಣ ಗೈಸ್. ಹಾಗೆ ಒಂದು ವೇಳೆ ಪ್ಯಾರಾಸಾರಸ್ ಸಿಗದೇ ಇದ್ದರೆ ಟ್ರೈಕಾದರೂ ಸಿಗುತ್ತೆ ನೋಡೋಣ, ಅದನ್ನಾದರೂ ಟೇಮ್ ಮಾಡೋಣ ಲಾಸ್ಟ್ಗೆ. ಹಾಗೆ ಹಿಂದಿನ ಎಪಿಸೋಡಲ್ಲಿ ಇದನ್ನು ಟೇಮ್ ಮಾಡಿದ್ವಿ ಗೈಸ್, ಡಿಲೋಪೋಸಾರಸ್. ಇದೇನು ಯೂಸ್ ಆಗುತ್ತೆ ಅಂತ ನನಗೆ ಅನ್ನಿಸ್ತಾ ಇಲ್ಲ, ಯಾಕಂದರೆ ನಾನು ಸಾರ್ಕೋ ಬರುತ್ತೆ ಅಂತ ಇದನ್ನು ಟೇಮ್ ಮಾಡಿದ್ದು. ಸಾರ್ಕೋ ಬಂದಿಲ್ಲ, ನೋಡಬೇಕಿನ್ನು. ಫಸ್ಟ್ ಹೋಗ್ಬಿಟ್ಟು ಪ್ಯಾರಾಸಾರಸ್ನ ಹುಡ್ಕೋಣ, ಸಿಕ್ಕಿದ್ರೆ ಟೇಮ್ ಮಾಡ್ತೀನಿ ಗೈಸ್. ಇವಾಗ ಫಸ್ಟ್ ಬಂದುಬಿಟ್ಟು ಮೋಟರ್ ಆ್ಯಂಡ್ ಪೆಸ್ಟಲ್ನ ರೆಡಿ ಮಾಡ್ಕೊಳ್ಳೋಣ ಗೈಸ್. ಬೇಕಾಗುತ್ತೆ ಅದು, ಅದರಿಂದ ನಾರ್ಕೋಟಿಕ್ಸ್ ಮಾಡೋಕ್ಕೆ ಯೂಸ್ ಆಗುತ್ತೆ, ಅದಕ್ಕೋಸ್ಕರ. ಮತ್ತು ಬಂದುಬಿಟ್ಟು ಸಿಂಪಲ್ ಬೆಡ್ ಮಾಡ್ಕೊಳ್ಳೋಣ, ಅದು ಯೂಸ್ ಆಗುತ್ತೆ ಗೈಸ್. ಮತ್ತು ಕುಕ್ಕಿಂಗ್ ಪಾಟು ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಅನಿಸ್ತಾ ಇದೆ. ಮಾಡ್ಕೊಂಡಿದ್ದೀನಾ? ಹಿಂದಿನ ಎಪಿಸೋಡಲ್ಲಿ ಮಾಡ್ದಾಗಿದೆ, ನೋಡ್ತೀನಿ ಒಂದು ನಿಮಿಷ. ಇಲ್ಲ ಗೈಸ್, ಮಾಡಿಲ್ಲ. ಅದನ್ನು ಮಾಡಬೇಕು, ಅದನ್ನು ಮಾಡ್ಕೊತೀನಿ. ಹಾಗೆ ನಾರ್ಕೋಟಿಕ್ಸು ರೆಡಿ ಮಾಡಬೇಕು ಗೈಸ್. ನಾರ್ಕೋಟಿಕ್ಸ್ ಬೇಕಾದರೆ ಫಸ್ಟು ನಾರ್ಕೋ ಬೆರೀಸ್ ಬೇಕು. ಇದೇನು? ಅಯ್ಯೋ, ಪೆಲೆಗ್ರೋನಿಸ್ ಅಲ್ವ ಅದು? ಓಕೆ, ಇವಾಗ ಬಂದುಬಿಟ್ಟು ಬೆಡ್ಡು, ಕುಕ್ಕಿಂಗ್ ಪಾಟು ಮತ್ತು ಮೋಟರ್ ಆ್ಯಂಡ್ ಪೆಸ್ಟಲ್ ರೆಡಿ ಆಯಿತು ಗೈಸ್. ಅದನ್ನು ಹೋಗ್ಬಿಟ್ಟು ಮನೆ ಒಳಗಡೆ ಪ್ಲೇಸ್ ಮಾಡ್ತೀನಿ. ಪ್ಲೇಸ್ ಮಾಡಿಬಿಟ್ಟು ಆಮೇಲೆ ನಾರ್ಕೋ ಬೇರೀಸ್ನ ಕುಕ್ಕಿಂಗ್ ಹಾಕಿಬಿಟ್ಟು ನಂತರ ನಾವು ಪ್ಯಾರಾಸಾರಸ್ನ ಹುಡ್ಕೊಂಡು ಹೋಗೋಣ. ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಹಿಂದಿನ ಎಪಿಸೋಡಲ್ಲಿ ತುಂಬ ಹುಡುಕಿದ್ದೀನಿ, ಸಿಕ್ಕಿಲ್ಲ. ಟ್ರೈ ಮಾಡ್ತೀನಿ ಇವಾಗ. ಮೋಟರ್ ಆ್ಯಂಡ್ ಪೆಸ್ಟಲ್ನ ಬಂದುಬಿಟ್ಟು ಎಲ್ಲಿಡೋಣ? ಓಕೆ, ಇಲ್ಲಿ ಕಾರ್ನರಲ್ಲಿ ಇಡೋಣ. ಚೆನ್ನಾಗಿ ಕಾಣಿಸ್ತಿದೆ ಗೈಸ್. ಇವಾಗ ಬಂದುಬಿಟ್ಟು ಕುಕ್ಕಿಂಗ್ ಪಾಟ್ನ ಇಲ್ಲಿಡೋಣ. ಓಕೆ, ಇವಾಗ ಲಾಸ್ಟು ಬೆಡ್ ಬಂದುಬಿಟ್ಟು ಇಲ್ಲಿ ಸ್ಟ್ರೈಟ್ ಇಡೋಣ. ಇಲ್ಲಿ ಚೆನ್ನಾಗಿ ಕಾಣಿಸಲ್ಲ ಗೈಸ್, ಜಾಸ್ತಿ ಜಾಗ ಯೂಸ್ ಆಗುತ್ತೆ. ಹೀಗೆ ಇಡೋಣ. ಓಕೆ, ಇವಾಗ ಚೆನ್ನಾಗಿ ಕಾಣಿಸ್ತಾ ಇದೆ. ಓಕೆ, ಬೆಡ್ಡು ಕೂಡ ಫಿನಿಶ್ ಆಯಿತು. ಇವಾಗ ಹೋಗ್ಬಿಟ್ಟು ಪ್ಯಾರಾಸಾರಸ್ನ ಟೈಮ್ ಮಾಡ್ಬೇಕು ಗೈಸ್. ಹೋಗೋಣ. ಫಸ್ಟ್ ಬಂದುಬಿಟ್ಟು ಮೋಟರ್ಗೆ ನಾರ್ಕೋ ಬೆರೀಸ್ನ ಹಾಕಿಬಿಟ್ಟು ಫಸ್ಟು ನಾರ್ಕೋಟಿಕ್ಸ್ನ ಕುಕ್ ಮಾಡಿಬಿಟ್ಟು ಹೋಗೋಣ ಗೈಸ್. ಯಾಕಂದರೆ ಇನ್ನು ಯಾವ ಡೈನೋ ಟೈಮ್ ಮಾಡಬೇಕಾದ್ರೂ ನಮಗೆ ನಾರ್ಕೋಟಿಕ್ಸ್ ಬೇಕೇ. ಅದಕ್ಕೋಸ್ಕರ ಎಷ್ಟಾಗುತ್ತೆ ಅಷ್ಟು ನಾರ್ಕೋ ಬೆರೀಸ್ ಮತ್ತು ಸ್ಪಾಯಿಲ್ಡ್ ಮೀಟ್ ಹಾಕ್ಬಿಟ್ಟು ಕುಕ್ ಮಾಡಿಬಿಟ್ಟು ಹೋಗೋಣ ಗೈಸ್. ಇಲ್ಲಿ ನೋಡಿ ಗೈಸ್, ಪೆಲೆಗ್ರೋನಿಸ್ ಇದೆ ಇಲ್ಲಿ. ಇದನ್ನು ಬೋಲಾ ಮಾಡಿಬಿಟ್ಟು ಸಾಯಿಸ್ಬೇಕು ಇವಾಗ. ತಗೋ 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 ತಗೋ, ಸಾಯಲ್ವ ಏನು ಗುರು ಇದು? ತಗೋ. ಓಕೆ, ಡ್ಯಾಮೇಜ್ ಆಗ್ತಾಯಿದೆ. ಅಯ್ಯೋ, ಓಕೆ, ಸತ್ತೋಯ್ತು ಗುರು. ಕಡಿಮೆ ಲೆವೆಲ್ ಇದು, ಅದಕ್ಕೋಸ್ಕರ ಬೇಗ ಸತ್ತೋಯ್ತು. ಇಲ್ಲಾಂದರೆ ಪಕ್ಕ ಬೋಲೆಯಿಂದ ತಪ್ಪಿಸ್ಕೊಂಡು ಹಾರೋಗ್ತಾಯಿತ್ತು. ಓಕೆ, ಮೀಟ್ ಕಲೆಕ್ಟ್ ಆಗ್ತಾಯಿದೆ. ಓಕೆ, ಮೀಟ್ ಕಲೆಕ್ಟ್ ಆಗ್ತಾಯಿದೆ. ಇದ್ರ ಕಥೆನೂ ಮುಗೀತು. ಯಾಕೆ ಮೀಟ್ ಕಲೆಕ್ಟ್ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ಗೈಸ್, ಸ್ಪಾಯಿಲ್ಡ್ ಮೀಟ್ ಜಾಸ್ತಿ ಬೇಕು ನಮಗೆ, ಅದಕ್ಕೋಸ್ಕರ. ಇಲ್ಲಿ ನೋಡಿ, ಎಲ್ಲ ಸಪ್ರೇಟ್ ಮಾಡಿ ಇಟ್ಟಿದ್ದೀನಿ. ಇದನ್ನು ಸಪ್ರೇಟ್ ಮಾಡ್ತೀನಿ ಇವಾಗ. ಸಪ್ರೇಟ್ ಮಾಡಿದಾಗ ಬೇಗ ಸ್ಪಾಯಿಲ್ ಆಗುತ್ತೆ ಮೀಟು, ಅದಕ್ಕೋಸ್ಕರ. ಓಕೆ, ಆಲ್ಮೋಸ್ಟ್ ಎಲ್ಲ ಮೀಟು ಸ್ಪ್ಲಿಟ್ ಆಯಿತು. ಇವಾಗ ಪ್ಯಾರಾಸಾರಸ್ ಹತ್ರ ಹೋಗೋಣ ಗೈಸ್. ಪ್ಯಾರಾಸಾರಸ್ ಹುಡ್ಕೋದೇ ಒಂದು ದೊಡ್ಡ ಪ್ರಾಬ್ಲಮ್ ಇವಾಗ ಗಾಯ್ಸ್. ತುಂಬ ಹುಡುಕ್ಬಿಟ್ಟೆ, ಒಂದು ಪ್ಯಾರಾಸಾರಸ್ ಸಿಕ್ಕಿಲ್ಲ. ಆದರೆ ಈ ಮಾಸ್ಟಾಪ್ ಸಿಕ್ತು ನೋಡಿ. ಇದು ಬಂದುಬಿಟ್ಟು ಮೆಜೋಬೇರೀಸ್ ಕೇಳ್ತಾ ಇದೆ. ಮೆಜೋಬೇರೀಸ್ ಆರಾಮ್ಸೆ ನಾವು ಕಲೆಕ್ಟ್ ಮಾಡ್ಕೋಬೋದು, ಯಾಕಂದರೆ ಇದು 90 ಲೆವೆಲ್ಲು, ಅದಕ್ಕೋಸ್ಕರ. ಫಸ್ಟು ಎಷ್ಟು ಬೇಕಷ್ಟು ಮೆಜೋಬೇರೀಸ್ ಕಲೆಕ್ಟ್ ಮಾಡೋಣ. ಮೆಜೋಬೇರೀಸ್ ಕಲೆಕ್ಟ್ ಮಾಡಿಬಿಟ್ಟು ಟೈಮ್ ಸ್ಟಾರ್ಟ್ ಮಾಡ್ತೀನಿ ಗೈಸ್. ಓಕೆ, ಟೋಟಲ್ ಬಂದುಬಿಟ್ಟು 39 ಮೆಜೋಬೇರೀಸ್ ಕಲೆಕ್ಟ್ ಮಾಡಿದ್ದೀನಿ. ಇವಾಗ ಟೈಮ್ ಮಾಡ್ಬೋದು ಗೈಸ್. ಇದನ್ನ ಲಾಸ್ಟ್ ಲಾಟಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ. ಓಕೆ, ಆಲ್ಮೋಸ್ಟ್ ಅರ್ಧ ಆಯಿತು ಗುರು. 0.5% ಟೈಮ್ ಆಯಿತು. ಈಸಿ ಮಾಡ್ಬೋದು ಗೈಸ್ ಇದು. ಆದರೆ ಇನ್ನೊಂದು ಸತಿ ಅದು ಹಸಿವೆ ಆಗೋರು ವೆಯ್ಟ್ ಮಾಡಬೇಕು, ಅದೇ ಪ್ರಾಬ್ಲಮ್ಮು. ಇನ್ನೊಂದು ಸಲ ಮೆಜೋಬೇರೀಸೇ ಕೇಳುತ್ತೆ ಅಲ್ವಾ? ಮೆಜೋಬೇರೀಸ್ ಬಿಟ್ಟರೆ ಬೇರೆ ಏನು ಕೇಳಿದ್ರು ಮುಗೀತು ಕತೆ ಗುರು. ದೇವರನ್ನೇ ಟೈಮ್ ಮಾಡೋಕ್ಕಾಗಲ್ಲ ಇದನ್ನ. ನೋಡೋಣ, ವೆಯ್ಟ್ ಮಾಡಿ. ಓಕೆ, ಪುನಃ ಹಸಿವೆ ಆಗ್ತಾಯಿದೆ. ಇದಕ್ಕೆ ಏನು ಕೇಳ್ತಾಯಿದೆ ಇವಾಗ? ಅಯ್ಯೋ, ಟಿಂಟೋ ಬೆರಿ ಬೇಕಂತೆ ಗೈಸ್ ಇವಾಗ. ಟಿಂಟೋ ಬೆರಿ ಇದೆ ಅಲ್ವಾ? ಓಕೆ, ಟಿಂಟೋ ಬೆರಿ ಇದೆ.
ಪರವಾಗಿಲ್ಲ. ಇದನ್ನು ಬಿಟ್ಟು ಬೇರೆ ಏನಾದರೂ ಕೇಳಿದ್ರೆ ನನ್ನ ಕತೆ ಮುಗೀತು. ಓಕೆ, ಓಹೋ ಆಲ್ಮೋಸ್ಟ್ ಮುಗೀತು ಗೈಸ್. ಇನ್ನೇನು ಸ್ವಲ್ಪ ಇದೆ ಟೈಮ್ ಆಗೋಕ್ಕೆ. ಆದರೆ ನೆಕ್ಸ್ಟ್ ಏನು ಕೇಳುತ್ತೆ ಅನ್ನೋದೇ ಭಯ ಗೈಸ್. ಏನಾದರೂ ಪ್ರೈಮ್ ಫಿಶ್ ಮೀಟ್ ಕೇಳಿದ್ರೆ ಮುಗೀತು ಕತೆ. ದೇವರನ್ನೇ ಟೈಮ್ ಮಾಡೋಕ್ಕಾಗಲ್ಲ ಇದನ್ನು. ನಾನು ಇವಾಗ ಸ್ಟಾರ್ಟಿಂಗಲ್ಲಿದ್ದೀನಿ ಗೇಮಲ್ಲಿ. ಇವಾಗ ಈ ನೀರಲ್ಲಿ ಹೋದರೆ ಇಲ್ಲಿ ನೋಡಿ ಹೋಗೋಕ್ಕೆ ಭಯ ಆಗುತ್ತೆ. ಮುಂದೆ ಹೋದರೆ ಗ್ಯಾರಂಟಿ ದೊಡ್ಡ ದೊಡ್ಡ ಮೀನುಗಳಿರುತ್ತೆ, ಶಾರ್ಕ್ ಇರುತ್ತೆ, ಮ್ಯಾಂಟ ಇರುತ್ತೆ. ಅವುಗಳನ್ನ ಹೇಗೆ ಹೊಡೀಲಿ ನಾನು? ಅದಕ್ಕೋಸ್ಕರ ನೋಡೋಣ ಏನು ಕೇಳುತ್ತೆ ಅಂತ ನೆಕ್ಸ್ಟು. ಓಕೆ, ಲಾಸ್ಟ್ ಒನ್ ಟೈಮು ಏನು ಕೇಳ್ತಾಯಿದೆ? ಅಯ್ಯೋ ಗುರು, ಮುಗೀತು ಕತೆ. ಕುಕ್ಕಡ್ ಪ್ರೈಮ್ ಮೀಟ್ ಬೇಕಂತೆ. ಪ್ರೈಮ್ ಮೀಟ್ಗೆಲ್ಲ ಹೋಗೋಣ ಇವಾಗ. ಇದಾಗಲ್ಲ ಗೈಸ್, ಟೈಮು ವೇಸ್ಟ್ ಆಯಿತು. ಇಷ್ಟೊತ್ತರೆಗೂ ಟೈಮು ವೇಸ್ಟ್ ಆಯಿತು. ಇದನ್ನಿಲ್ಲೇ ಬಿಡೋದೇ ಒಳ್ಳೆಯದು. ಯಾಕಂದರೆ ಪ್ರೈಮ್ ಮೀಟ್ ಹುಡ್ಕೋಕ್ಕಾಗಲ್ಲ ಗೈಸ್. ಇವಾಗ ನಾನು ಸ್ಟಾರ್ಟಿಂಗ್ ಗೇಮಲ್ಲಿದ್ದೀನಿ. ನನ್ನ ಹತ್ರ ಬೇರೆ ಡೈನೋನ ಅಟ್ಯಾಕ್ ಮಾಡೋಕ್ಕೂ ನನ್ನ ಹತ್ರ ಡೈನೋ ಇಲ್ಲ ಕರೆಕ್ಟಾಗಿ. ಅದಕ್ಕೋಸ್ಕರ ಇದನ್ನ ಇಲ್ಲೇ ಬಿಟ್ಬಿಟ್ಟು ಮುಂದೆ ಹೋಗ್ಬಿಟ್ಟು ಅಲ್ಲಿ ಪ್ಯಾರಾಸಾರಸ್ನ ಹುಡ್ಕೋಣ. ಅದೇ ನಮಗೆ ಕರೆಕ್ಟು. ಮುಂದೆ ಹೋಗ್ತೀನಿ ಗೈಸ್ ನಾನು. ಓಕೆ, ಇಲ್ಲಿ ನೋಡಿ, ಇಲ್ಲಿ 2 ಪ್ಯಾರಾಸಾರಸ್ ಕಾಣಿಸ್ತಾ ಇದೆ. ಲೆವೆಲ್ ಬಂದುಬಿಟ್ಟು ಅಯ್ಯೋ ಲೆವೆಲ್ 5 ಗುರು. ಇದು ವೇಸ್ಟು. ಓಹೋ, ಇದು ಚೆನ್ನಾಗಿದೆ ಗುರು, ಲೆವೆಲು 100. ಇದನ್ನು ಟೈಮ್ ಮಾಡ್ಬೋದು ಗೈಸ್. ಅಂತೂ ಇಂತೂ ಹುಡುಕಿರೋದಕ್ಕೂ ಒಂದು ಸಿಕ್ತು. ಇದನ್ನು ಇವಾಗ ಟೈಮ್ ಮಾಡೋಣ. ಫಸ್ಟ್ ಬಂದುಬಿಟ್ಟು ಈ ವುಡನ್ ಕ್ಲಬ್ನ ಮಾಡ್ಕೊಳ್ಳೋಣ. ಟೋಟಲ್ ಬಂದುಬಿಟ್ಟು 3 ವುಡನ್ ಕ್ಲಬ್ ಮಾಡ್ಕೊಳ್ಳೋಣ ಗೈಸ್. ಯಾಕಂದರೆ 100 ಲೆವೆಲು ಬೇಗ ಬ್ರೇಕ್ ಆಗುತ್ತೆ ಇದು. ಆಮೇಲೆ ಮತ್ತೆ ಪ್ರಾಬ್ಲಮ್ ಆಗಬಾರ್ದಲ್ವ, ಅದಕ್ಕೋಸ್ಕರ. ಮತ್ತು ಬೋಲಾ ಮಾಡ್ಕೊಳ್ಳೋಣ. ಬೋಲಾ ಆಲ್ರೆಡಿ 2 ಇದೆ, ಎಕ್ಸ್ಟ್ರಾ ಬೇಡ ಅನ್ಕೋತೀನಿ. ಬನ್ನಿ ಗೈಸ್, ಹೋಗ್ಬಿಟ್ಟು ಬೋಲಾ ಹಾಕೋಣ. ಕರೆಕ್ಟಾಗಿ ಬೋಲಾ ಹಾಕಬೇಕು. ಮಿಸ್ ಆದರೆ ದೇವರನ್ನೇ ಕೈಗೆ ಸಿಗಲ್ಲ ಗೈಸ್. ಇದು ಸ್ಪೀಡಾಗಿ ಓಡ್ತವೆ. ಓಕೆ, ಟ್ರ್ಯಾಪ್ ಆಯಿತು. ಇವಾಗ ಕ್ಲಬ್ ತೊಗೊಂಡು ತಲೆಗೆ ಹೊಡಿಬೇಕು. ಬೇಗ ನಾಕಾಗಿ ಗುರು ಪ್ಲೀಸ್. ಡ್ಯಾಮೇಜು ಕಡಿಮೆ ಆಗ್ತಾಯಿದೆ ಗೈಸ್. ಸಾಕಾಗುತ್ತಲ್ವ ಇದು? 3 ಕ್ಲಬ್ ಇದೆ, ಸಾಕಾಗುತ್ತೆ ಅನ್ಕೋತೀನಿ. ನಾಕೌಟ್ ಆಗಿ ಗುರು. ಏನು ಗೈಸ್ ಇದು ನಾಕೆ ಆಗ್ತಾಯಿಲ್ಲ? ಅಯ್ಯೋ, ಬೋಲ ಎಫೆಕ್ಟ್ ಕಡಿಮೆ. ಅಯ್ಯೋ, ಓಡೋಗ್ತಾ ಇದೆ ಗುರು. ಮತ್ತೆ ಬೋಲ ತೊಗೋಬೇಕು. 1 ನಿಮಿಷ. ಓಕೆ, ಓಡಬೇಡ ಗುರು, ಸ್ವಲ್ಪ ಹೊತ್ತು ವಾಪಸ್ ಬರ್ತಾಯಿದೆ. ತಗೋ. ಓಕೆ, ಇವಾಗ ವಾಪಸ್ ಹೊಡಿಬೇಕು. ಇವಾಗ ನಾಕ್ ಆದರೆ ಸಾಕು ಗೈಸ್. ಇವಾಗ ನಾಕ್ ಆಗದೇ ಇದ್ದರೆ ನನ್ನ ಕತೆ ಮುಗೀತು. ಇದು ಪಕ್ಕ ಓಡೋಗುತ್ತೆ. ನನ್ನ ಹತ್ರ ಬೋಲ ಬೇರೆ ಇಲ್ಲ, 2 ಮಾಡ್ಕೊಂಡಿದ್ದೀನಿ. ನಾಕ್ ಆಗಿ ಗುರು. ಓಕೆ, ನಾಕ್ ಆಯಿತು ಗೈಸ್. ಅಂತೂ ಇಂತೂ ಸೆಕ್ಯೂರ್ ಆಯಿತು ನಮಗೆ ಈ ಪ್ಯಾರಾಸಾರಸ್ಸು. ಇವಾಗ ಬಂದುಬಿಟ್ಟು ಮೆಜೋಬೆರೀಸ್ನ ಕಲೆಕ್ಟ್ ಮಾಡಿಬಿಟ್ಟು ಇನ್ವೆಂಟ್ರಿ ಒಳಗಡೆ ಹಾಕೋಣ. ಮೆಜೋಬೆರೀಸ್ ನನ್ನ ಹತ್ರ ಬಂದುಬಿಟ್ಟು 17 ಇದೆ. ಇದು ಸಾಕಾಗಲ್ಲ ಅನ್ಕೋತೀನಿ. ಎಕ್ಸ್ಟ್ರಾ ಕಲೆಕ್ಟ್ ಮಾಡ್ಕೋಬೇಕು ಗೈಸ್, ಜಾಸ್ತಿ ಬೇಕು. ಮತ್ತು ಹಾಗೆ ನಾರ್ಕೋ ಬೆರೀಸು ಬೇಕು. ಯಾಕಂದರೆ ಟೈಮಿಂಗು ಅನ್ಕಾನ್ಷಿಯಸ್ ಎಫೆಕ್ಟು ಕಡಿಮೆ ಆಗ್ತಾ ಹೋಗುತ್ತೆ, ಅದಕ್ಕೋಸ್ಕರ. ಓಕೆ, ಆಲ್ಮೋಸ್ಟ್ 50% ಟೈಮ್ ಆಗಿದೆ ಗೈಸ್. ನೀವು ನೋಡ್ಬೋದು ಮೆಜೋಬೆರೀಸ್ ಎಲ್ಲ ತುಂಬ ತಂದು ಹಾಕಿದ್ದೀನಿ ಒಳಗಡೆ. ಹಾಗೆ ನಾರ್ಕೋ ಬೆರೀಸ್ ಕೂಡ ಇದೆ, ಅದನ್ನು ಫುಲ್ ಫೀಡ್ ಮಾಡ್ತಾಯಿದ್ದೀನಿ. ಯಾಕಂದರೆ ಅನ್ಕಾನ್ಷಿಯಸ್ಸಿಂದ ಹೇಳ್ಬಾರ್ದಲ್ವ, ಅದಕ್ಕೋಸ್ಕರ. ಇಲ್ಲಿ ನೋಡಿ 50% ಆಗಿದೆ. ನೋಡೋಣ ಎಷ್ಟು ಬೇಗ ಆಗುತ್ತೆ ಅಂತ. ಓಕೆ, ಇನ್ನೇನು ಟೈಮ್ ಆಗುತ್ತೆ ಗೈಸ್, ಮುಗಿತಾ ಬಂತು. ತುಂಬ ಹೊತ್ತು ವೆಯ್ಟ್ ಮಾಡಿದೆ. ಓಕೆ, ಟೈಮ್ ಆಯಿತು ನೋಡಿ. ತುಂಬ ಹೊತ್ತು ವೆಯ್ಟ್ ಮಾಡಿದ್ದೀನಿ ಗೈಸ್. ಮಾತ್ರ ಟೈಮಿಂಗ್ ರೇಟ್ ಬೂಸ್ಟಲ್ಲಿದೆ, ಆದರೂ ತುಂಬ ಹೊತ್ತು ವೆಯ್ಟ್ ಮಾಡಿದ್ದೀನಿ. ಹಾಗೆ ಈ ಪ್ಯಾರಾಸಾರಸ್ಗೆ ಒಂದು ಹೆಸರು ಇಡಬೇಕು ಗೈಸ್. ಯಾಕಂದರೆ ಇನ್ನು ಯಾವುದೇ ಟೈಮ್ ಮಾಡಲಿ ಡೈನೋ, ಅದಕ್ಕೊಂದು ಹೆಸರು ಇಡಬೇಕು, ಚೆನ್ನಾಗಿರುತ್ತೆ ಆವಾಗ. ಇದು ಹೇಗೋ ಪಿಂಕ್ ಆಗಿದೆ, ಹಾಗೆ ಇದು ಬಂದುಬಿಟ್ಟು ಫೀಮೇಲು. ಪಿಂಕಿ ಅಂತ ಇಡೋಣ ಗೈಸ್, ಪಿಂಕಿ, ಚೆನ್ನಾಗಿರುತ್ತೆ. ಓಕೆ, ನಾಮಕರಣ ಆಯಿತು. ಇವಾಗ ಬಂದುಬಿಟ್ಟು ಇದನ್ನ ಬೇಸ್ಗೆ ಕರ್ಕೊಂಡು ಹೋಗೋಣ ಗೈಸ್. ಬೇಸ್ಗೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ನಿಮ್ಗೆ ಸಿಗ್ತೀನಿ. ಓಕೆ, ಬೇಸ್ ಹತ್ರ ಬಂದ್ವಿ. ಇಲ್ಲಿ ನೋಡಿ ಗೈಸ್, ಎಷ್ಟು ಕಲೆಕ್ಟ್ ಮಾಡಿದೆ. ಬೇಸ್ ಹತ್ರ ಬರೋವರೆಗೂ ನಾನು ಅಂದರೆ ಹಾರ್ವೆಸ್ಟ್ ಮಾಡ್ಕೊತಾ ಬಂದೆ ದಾರೀಲಿ. ಇಲ್ಲಿ ನೋಡಿ ಎಷ್ಟು ಕಲೆಕ್ಟ್ ಆಗಿದೆ.
ಇವಾಗ ಈ ನಾರ್ಕೋಬೇರಿಸ್ನ ತೊಗೊಂಡೋಗ್ಬಿಟ್ಟು ಮೋಟಾರ್ ಪೇಸ್ಟರ್ ಒಳಗೆ ಹಾಕ್ಬಿಟ್ಟು ನಾರ್ಕೋಟಿಕ್ಸ್ನ ರೆಡಿ ಮಾಡ್ಬೇಕು ಗೈಸ್. ನಾರ್ಕೋಬೇರಿಸ್ ಮಾತ್ರ ತುಂಬ ಕಲೆಕ್ಟ್ ಆಯಿತು ಗೈಸ್. ಇವಾಗ ನಾರ್ಕೋಬೇರಿಸ್ ಹಾಕ್ಬಿಟ್ಟು ನೆಕ್ಸ್ಟ್ ಸ್ಪಾಯಿಲ್ಡ್ ಮೀಟು ನನ್ನ ಹತ್ರ ಇದೆ ಆಲ್ರೆಡಿ, ಅದನ್ನು ಹಾಕಬೇಕು. ಅದನ್ನು ಹಾಕ್ಬಿಟ್ಟು ಕನ್ಸ್ಯೂಮೇಬಲ್ಸಲ್ಲಿ ಇಲ್ಲಿ ನೋಡಿ ಟೋಟಲ್ 54 ಕ್ರಾಫ್ಟ್ ಮಾಡ್ಬೋದು. ಓಕೆ, ಅದು ಕ್ರಾಫ್ಟ್ ಆಗ್ತಾ ಇರಲಿ ಗೈಸ್. ಹಾಗೆ ಇವತ್ತಿನ ವೀಡಿಯೋದಲ್ಲಿ ಇಷ್ಟು ಸಾಕು ಅನಿಸುತ್ತೆ. ನೆಕ್ಸ್ಟ್ ವೀಡಿಯೋ ಇಲ್ಲಿಂದನೇ ಕಂಟಿನ್ಯೂ ಮಾಡೋಣ. ನೆಕ್ಸ್ಟ್ ವೀಡಿಯೋದಲ್ಲಿ ಟ್ರೈಕ್ನ ಟೈಮ್ ಮಾಡಬೇಕು, ನಮ್ಮ ಮತ್ತು ಬೇಸ್ನ ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಬೇಕು. ಬೇಸಿನ ಏನೂ ಆಗಿಲ್ಲ ಗೈಸ್. ನನ್ನ ಲೆವೆಲ್ ಬಂದುಬಿಟ್ಟು 18ನಲ್ಲಿದ್ದೀನಿ, ಅದನ್ನು 36ವರೆಗೂ ತೊಗೊಂಡೋಗ್ಬೇಕು. ಆವಾಗ ನಾನು ಫ್ಲೈ ಮಾಡ್ಬೋದು, ಟರ್ನಾಡಾನ್ ಏನಾದರೂ ಟೈಮ್ ಮಾಡಿಬಿಟ್ಟು. ಅದಕ್ಕೋಸ್ಕರ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್.